ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಾಖಲೆಗಳ ಸಮೇತವೇ ನಾಡಿನ ಜನತೆ ಮುಂದೆ ಇಡ್ತಕ್ಕಂಥ ದಿನಗಳು ದೂರ ಇಲ್ಲ. ಈಗ ಪ್ರಮುಖವಾಗಿ ಇವತ್ತು ಬಹುಶಃ ನಮ್ಮ ನಗರದ ಜಿಲ್ಲಾ ಘಟಕದ ಅಧ್ಯಕ್ಷರು ರಮೇಶ್ ಗೌಡ್ರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಹಲವಾರು ಮುಖಂಡರು ಬಹುಶಃ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು ಇತ್ತೀಚೆಗೆ ರಾಜ್ಯದ ಹೈಕೋರ್ಟ್ ನ ಉಚ್ಚ ನ್ಯಾಯಾಲಯ ಏನಿದೆ ನಮ್ಮ ರಾಜ್ಯದ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು 1995ರಲ್ಲಿ ಒಂದು MOU ಆದಂತ ಬೆಂಗಳೂರು ಮೈಸೂರಿನ ರಸ್ತೆ BMICP ರಸ್ತೆಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಳೆದ 29 ವರ್ಷದಿಂದ ಬರೀ ಬೆಂಗಳೂರು ಸುತ್ತ ಒಂದು ರಸ್ತೆಯನ್ನ ಮಾಡಿರ್ತಕ್ಕಂಥದ್ದನ್ನ ಬಿಟ್ರೆ 111 ಕಿಲೋಮೀಟರ್ ರಸ್ತೆಯನ್ನಾಗಬೇಕಾಯ್ತು ಬೆಂಗಳೂರು ಮೈಸೂರಿನ ನಡುವೆ. ನಾನು ಎಲ್ಲಾ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆ ನ್ಯಾಯದಲ್ಲಿ ಬಂದಿರತಕ್ಕಂತ ತೀರ್ಪು ಅನ್ನೋದು ಒಂದು ಭಾಗ. ಹಲವಾರು ರಾಜ್ಯ ಸರ್ಕಾರ ಮೌನಕ್ಕೆ ಶರಣಾಗಿ ಆ ಕಂಪನಿಯ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿದೆ ರಾಜ್ಯ ಸರ್ಕಾರದ ಜೊತೆ, ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಹಲವಾರು ರೈತ ಕುಟುಂಬಗಳ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಈ ಒಂದು ಯೋಜನೆಯ ಹೆಸರಿನಲ್ಲಿ ಭೂ ಸ್ವಾಧೀನ ಏನ್ ಮಾಡ್ಕೊಂಡಿದ್ದಾರೆ. ಆ ಭೂ ಸ್ವಾಧೀನ ಮಾಡಿರ್ತಕ್ಕಂಥ 20 ವರ್ಷಗಳಲ್ಲಿ ಆ ರೈತರಿಗೆ ಇವತ್ತಿನವರೆಗೆ ಹಣವನ್ನು ಕೊಟ್ಟಿಲ್ಲ. ಆ ರೈತರ ಒಡೆತನದ ಭೂಮಿಗಳೇನಿತ್ತು ಹಣವನ್ನು ಕೊಡದೆ 28 ವರ್ಷಗಳಿಂದ ರಾಜ್ಯ ಸರ್ಕಾರದ ಮತ್ತು ಆ ನೈಸ್ ಕಂಪನಿಯ ನಡುವೆ ಹಲವಾರು ರೀತಿಯಲ್ಲಿ ಕೆಲವು ಅಧಿಕಾರಿಗಳು, ಕೆಲವು ಸರ್ಕಾರದ ಮುಖ್ಯಸ್ಥರು ಶಾಮೀಲಾಗಿರ್ತಕ್ಕಂಥ ಹಲವಾರು ಮಾಹಿತಿಗಳೇನಿದೆ. ಇದರ ಹಿನ್ನೆಲೆಯಲ್ಲಿ ಕಳೆದ ಜುಲೈ ತಿಂಗಳು 29ನೇ ತಾರೀಕು ನ್ಯಾಯಪೀಠದಿಂದ ಉಚ್ಚ ನ್ಯಾಯಾಲಯದಿಂದ ಒಂದು ತೀರ್ಪು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನೈಸ್ ನ ಕಂಪನಿ ಯಾವ ರೀತಿಯಲ್ಲಿ ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಸುಮಾರು 500 ಕೇಸ್ ಹಾಕೊಂಡಿರಬಹುದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ. ದಾಖಲೆಗಳನ್ನ ತಿರುಚಿ ಇವತ್ತು ಹಲವಾರು ನ್ಯಾಯಾಲಯದ ತೀರ್ಪುಗಳನ್ನು ಸಹ ಪಡೆಯತಕ್ಕಂಥದ್ರಲ್ಲಿ ನ್ಯಾಯಾಲಯಗಳಿಗೂ ದಾರಿ ತಪ್ಪಿಸಿ ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದೇನಿದೆ. ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ಕೆಲವು ತೀರ್ಪುಗಳು ಬಂದಿರಬಹುದು. ಆದರೆ ಕೊನೆಯ ಹಂತದಲ್ಲಿ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನ್ಯಾಯವನ್ನ ಎತ್ತಿ ಹಿಡಿಯತಕ್ಕಂಥದ್ರಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ, ಈ ಒಂದು BMIC ರಸ್ತೆ ಏನಿದೆ ಈ ಯೋಜನೆಯ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳೇನಿದೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಹಗರಣ ಇದು ಎಂತಕ್ಕಂತ ಹೇಳಿದ್ದಾರೆ. ಇದು ಹೇಗಿದೆ ಅಂದ್ರೆ ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥದ್ದು, ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥ ಯೋಜನೆ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೌನಕ್ಕೆ ಶರಣಾದರೆ
ಈ ಕಂಪನಿಯ ಹಲವಾರು ಅಕ್ರಮಗಳನ್ನ ಕಂಡು ನಾವು ಸಹ ಮೌನಕ್ಕೆ ಶರಣಾದ್ರೆ ಬೇರೆ ಪಕ್ಷಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ನಾವು ಈಗಿನ ಈ ಒಂದು ಅಕ್ರಮವನ್ನ ಪ್ರತಿಭಟಿಸ್ತಕ್ಕಂಥದ್ದು ದಾಂಧಲೆ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗಿಲ್ಲ. ಶಾಂತಿ ರೀತಿಯಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಈ ಸರ್ಕಾರ ಇವತ್ತೇನು ಹಲವಾರು ಅಕ್ರಮಗಳಾಗಿರ್ತಕ್ಕಂಥದ್ದು ಅವರಿಗೆ ಗೊತ್ತಿದ್ರು, ಈ ಅಕ್ರಮಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಈಗಿನ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಾಷ್ಟ್ರೀಯ ಭೂ ಕಬಳಿಕೆ ಮಾಡ್ತಕ್ಕಂಥ ನಾಯಕತ್ವ ವಹಿಸಿರ್ತಕ್ಕಂಥವ್ರು ಅಂತ ಹೇಳಬೇಕಾಗ್ತದೆ. ರಾಷ್ಟ್ರ ಮಟ್ಟದ ಭೂ ಕಬಳಿಕೆ ಇದು ಪ್ರಕರಣ. ಹಲವಾರು ಈ ನೈಸ್ ಕಂಪನಿಗೂ ಈಗಿನ ಮುಖ್ಯಮಂತ್ರಿಗೂ ಇರ್ತಕ್ಕಂಥ ಒಡಂಬಡಿಕೆಗಳು ಏನಿದೆ ಇಂಟರ್ನಲ್ಲಿ, ಅದೆಲ್ಲದರ ಮಾಹಿತಿಗಳನ್ನ ಸದ್ಯದಲ್ಲೇ ಈ ನಾಡಿನ ಜನತೆ ಮುಂದೆ ಇಡುತ್ತೇವೆ. ನಾನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಯುವಕ ಸ್ನೇಹಿತರಿಗೆ ಈ ಸಭೆಯಲ್ಲಿ ಮನವಿ ಮಾಡತಕ್ಕಂಥದ್ದು, ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನೀವು ಏನು ಟ್ವೀಟ್ ಮಾಡ್ತೀರಿ, ಇದು ಎಲ್ಲವನ್ನ ಉಪಯೋಗ ಮಾಡಿ ನಾಡಿನ ಜನತೆಗೆ ಇಲ್ಲಿರ್ತಕ್ಕಂಥ ಸತ್ಯಾಂಶಗಳ ಮಾಹಿತಿಯನ್ನ ಇಟ್ಟು ಇವತ್ತೇನು ಟೋಲನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ಬಾಹಿರ ಉಲ್ಲಂಘನೆ ಮಾಡಿದ್ದಾರೆ. FT ನಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಉಲ್ಲಂಘನೆ ಮಾಡಿ ಇವತ್ತೇನು ಟೋಲನ್ನ ಹಲವಾರು ವರ್ಷಗಳಿಂದ ಆ ಭಾಗದಲ್ಲಿ ಓಡಾಡ್ತಕ್ಕಂಥವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಸಂಪೂರ್ಣಗೊಳಿಸೋವರೆಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡೋವರಿಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಇವತ್ತು ಸುಮಾರು 3-4 ಸಾವಿರ ಕೋಟಿ ಹಣ ಇವತ್ತು ದೋಚಿದ್ದಾರೆ ಈ ಟೋಲ್ ಕಲೆಕ್ಷನ್ ಅಲ್ಲಿ ಉಲ್ಲಂಘನೆ ಮಾಡಿ. ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಾವು ಅಳವಡಿಸಿ ಕೆಲಸ ಮಾಡ್ತೀವಿ ಅಂತ ಹಲವಾರು ಕೋರ್ಟ್ಗಳ ಮುಂದೆ ಪ್ರಮಾಣ ಮಾಡಿರ್ತಕ್ಕಂಥ ಈ ಕಂಪನಿ ಇವತ್ತು ಆ ಉಲ್ಲಂಘನೆ ಮಾಡಿ ಆ ಪ್ರಮಾಣಗಳನ್ನೆಲ್ಲ ಕಾನೂನು ಬಾಹಿರವಾಗಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು. ಈ ನಾಡಿನ ಜನತೆ ಯಾರು ಟೋಲನ್ನ ಕಟ್ತಕ್ಕಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ, ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರಿಗೆ ಹೇಳಬೇಕಾಗಿದೆ. ನಾವು ಯಾವುದೇ ರೀತಿ ಇಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದನ್ನ ಉದ್ರೇಕಕ್ಕೆ ಒಳಗಾಗಿ ಅಲ್ಲಿ ಹೋಗಿ ನಾವೇನು ಧೂಳಿಪಟ ಮಾಡಬೇಕಾಗಿಲ್ಲ. ಆದರೆ ಜನತೆಗೆ ಶಾಂತಿ ರೀತಿಯಿಂದ ನಾನು ಒಂದು ಪತ್ರಿಕೆಗಳನ್ನು ನಿಮ್ಮಗಳಿಗೆ ಡೆಲಿವರಿ ಮಾಡಿಸ್ತೀವಿ. ತಾವು ಮಾಡಬೇಕಾಗಿರೋದು ಆ ಟೋಲ್ ರಸ್ತೆಯಲ್ಲಿ ಓಡಾಡ್ತಕ್ಕಂಥವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಯಾತಕ್ಕೆ ಹಣ ಕಟ್ಟಬಾರದು ಅಂತೇಳಿ. ಯಾಕೆಂದ್ರೆ ಈ ಸರ್ಕಾರ ಈಗಲೂ ನಮ್ಮ PWD ಮಿನಿಸ್ಟರ್ ಹೇಳ್ತಾರೆ, ಪಾಪ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನು ಮೊದಲನೇ ಹಂತದಲ್ಲಿ ಏನು MOU ಆಗಿತ್ತು, ನಂತರ ಏನೇನೋ ಆ ಕಂಪ್ನಿಗೆ ಅನುಕೂಲ ಆಗಾಗೆ ಹಲವಾರು ಸರ್ಕಾರಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿದ್ದಾರೆ ಕಾನೂನು ಬಾಹಿರವಾಗಿ. ಇದೆಲ್ಲದರ ಮಾಹಿತಿಗಳು, ಯಾವೊಂದು ತೀರ್ಪುಗಳು ಈಗ ಮೊನ್ನೆ ಬಂದಿದೆ ಕೋರ್ಟ್ನಿಂದ, ಅದೆಲ್ಲದರ ಮಾಹಿತಿಗಳನ್ನು ಇಟ್ಟು ನಾನು ಹ್ಯಾಂಡ್ ಬಿಲ್ಲನ್ನು ಪಕ್ಷದ ವತಿಯಿಂದ ಕೊಡ್ತೀವಿ. ನಾವು ಮಾಡಬೇಕಾಗಿರೋದು ಬೆಂಗಳೂರು ನಗರದಲ್ಲಿ ಇದೆಲ್ಲವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪ್ರತಿಯೊಂದು ಜನತೆಗೆ ತಲುಪಬೇಕಿದ್ರು. ಯಾವ ರೀತಿ ಸರ್ಕಾರದ ಮುಖ್ಯಮಂತ್ರಿ ನನಗಿರ್ತಕ್ಕಂಥ ಮಾಹಿತಿ, ಈ ಕಂಪನಿಯನ್ನೇ ಟೇಕ್ ಓವರ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಈಗಾಗಲೇ ಚರ್ಚೆಗಳು ಮಾಡಿ ಎಲ್ಲ ರೀತಿಯಲ್ಲಿ ಒಡಂಬಡಿಕೆ ಆಗೋಗಿದೆ. ಇದು ನೈಸ್ನ ಕಾರ್ಯಕ್ರಮ ಆಗಲ್ಲ ಮುಂದಕ್ಕೆ. ಇದು ನೈಸ್ನ ಹೆಸರಿನಲ್ಲಿ ಈಗಿನ ಮುಖ್ಯಮಂತ್ರಿಗಳು ಏನು ಒಡಂಬಡಿಕೆ ಒಳಗೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಒಂದು ಕಾನೂನು, ಈಗಿನ ಮುಖ್ಯಮಂತ್ರಿ ಕುಟುಂಬಕ್ಕೂ ಒಂದು ಕಾನೂನು. ಇಲ್ಲಿರ್ತಕ್ಕಂಥದ್ದು ಏನೇನು ಮಾಡಿದ್ದಾರೆ ಅಕ್ರಮಗಳನ್ನ ಈ ಒಂದು ಹೆಸರಿನಲ್ಲಿ, ರಸ್ತೆ ಹೆಸರಿನಲ್ಲಿ BMIC ಪೇ ಅಂತಕ್ಕಂಥ ಅಥಾರಿಟಿನ
ಯಾತಕ್ಕೋಸ್ಕರ ಪ್ರಾರಂಭ ಮಾಡಿದ್ರು, ಅದರ ಅಧ್ಯಕ್ಷರಾಗಿ ಈಗಿನ ಮುಖ್ಯಮಂತ್ರಿಗಳು ಏನೇನು ಮಾಡಿದ್ದಾರೆ, ಅದು ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ದಾಖಲೆ ಸಮೇತ. ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ, ಇವತ್ತು ಆ PMIC ಯೋಜನೆ ಹೆಸರಿನಲ್ಲಿ ಸಾವಿರಾರು ಎಕರೆ ಭೂಮಿ ಹೊಡಿಲಿಕ್ಕೆ ಹೊರಟಿದ್ದಾರೆ. ಆ PM ಕಾವಲ್ನಲ್ಲಿ ಅಲ್ಲಿ ಏನೇನು ಅಕ್ರಮಗಳಾಗಿದೆ, ಇದೆಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಎಲ್ಲ ಹೇಳಲಿಕ್ಕೆ ಹೋದ್ರೆ ಒಂದು 2 ಗಂಟೆ ಬೇಕಾಗ್ತದೆ. ನಾನು ಸಮಯ ತಗೊಳ್ಳೋಕೆ ಹೋಗಲ್ಲ. ನಿಮಗೆ ಮುಂದಿನ ಒಂದು ವಾರದೊಳಗೆ, ಏಕೆಂದರೆ ನನಗೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸಾಯಂಕಾಲ ಡೆಲ್ಲಿಗೆ ಹೋಗಿ ಮುಂದಿನ ವಾರ ನಾನು ಅಷ್ಟರೊಳಗೆ ಎಲ್ಲ ರೀತಿ ನಿಮಗೆ ಮಾಹಿತಿ ಕೊಡ್ತೀನಿ. ಪ್ರತಿಯೊಂದು ಮಾಲ್ಗಳ ಮುಂದೆ, ಪ್ರತಿಯೊಂದು ಕಾಲೇಜಿಗೆ ನಮ್ಮ ಸ್ಟೂಡೆಂಟ್ಗಳಿರ್ತಾರೆ, ಎಲ್ಲ ಕಾಲೇಜುಗಳಿಗೂ ನೀವು ಸೋಷಿಯಲ್ ಮೀಡಿಯಾದಲ್ಲಾದರೂ ಅವ್ರನ್ನ ಸಂಪರ್ಕಿಸಬೇಕು. ಇಲ್ಲ ಪ್ರತಿ ಕಾಲೇಜಿಗೆ ಹೋಗಿ ಹ್ಯಾಂಡ್ ಬಿಲ್ಗಳನ್ನು ಕೊಟ್ಟು ಈ ಸರ್ಕಾರದ ಅಕ್ರಮ ಏನಿದೆ, ಅಕ್ರಮದ ವಿರುದ್ಧ ಯಾವ ರೀತಿ ನಿಮ್ಮ ಹೋರಾಟ ಇರಬೇಕು, ಶಾಂತ ರೀತಿಯಿಂದ ಎಲ್ಲರಿಗೆ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥದ್ದು ನಮ್ಮ ಯುವ ಘಟಕದ ವತಿಯಿಂದ ನೀವು ಮಾಡಿದ್ರೆ ಈ ರಾಜ್ಯವನ್ನು ಉಳಿಸ್ತೀರಿ. ಇಲ್ಲದೇ ಇದ್ರೆ ಈ ರಾಜ್ಯ ಸಂಪೂರ್ಣ ಮಾರಾಟ ಮಾಡಿ ಈ ರಾಜ್ಯದ ಸಂಪತ್ತಿನಿದೆ ದಿವಾಳಿ ಎಬ್ಬಿಸ್ತಕ್ಕಂಥದ್ದು ದೂರ ಇಲ್ಲ ಈ ಸರ್ಕಾರ. ಈಗಾಗಲೇ ಮೊನ್ನೆ ಒಂದು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಕ್ಗಳಿರ್ಬೋದು, ಆಟದ ಮೈದಾನಗಳಿರ್ಬೋದು, ಈ ಒಂದು ಜಾಗದಲ್ಲಿ ಕನಿಷ್ಠ 5% ಜಾಗ ಸರ್ಕಾರ ಈಗ ಮತ್ತೀಗ ಹೊಸದಾಗಿ ಅಕ್ವೈರ್ ಮಾಡ್ಕೊತಾರಂಥದ್ದನ್ನು ವಾಪಸ್ ತಗೊಂಡು ಪಬ್ಲಿಕ್ ಇದಕ್ಕೆ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆ ಭೂಮಿಗಳನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 5% ಈಗಾಗಲೇ ಉಸಿರಾಡಕ್ಕೆ ತೊಂದರೆ ಆಗ್ತಕ್ಕಂಥ ಕಾಂಕ್ರೀಟ್ ಜಂಗಲ್ ನೋಡ್ತಾ ಇದ್ದೇವೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂಥವ್ರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲವನ್ನ ಇವತ್ತೇನು ನಡೀತಾ ಇದೆ, ಇವತ್ತು ಅದರ ಜೊತೆಗೆ ಮನೆ ಮುಂದೆ ನಿಮಗೆ ಕಾರ್ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥ ಶೆಡ್ ಇಲ್ಲದೆ ಇದ್ರೆ ನಿಮ್ಮ ಮನೆ ಮುಂದೆ ಕಾರ್ ನಿಲ್ಸಕ್ ಹೋದ್ರೆ ಅದಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು ನೀವು. 15,000 25,000 ಎಲ್ಲಾದ್ರೂ ಕೇಳಿದ್ದೀರಾ ಇದನ್ನ? ಈ ರೀತಿಯ ಈ ಸರ್ಕಾರ ದಿವಾಳಿ ಎಬ್ಬಿಸಿ ಇವತ್ತು ಪ್ರತಿಯೊಂದಕ್ಕೂ ಜನರ ಜೋಬಿಗೆ ಕೈ ಹಾಕ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ನಾಡಿನ ಜನತೆ ಸಂಪತ್ತನ್ನ ಈ ಬೇನಾಮಿ ಹೆಸರು ನನ್ನ ಹೆಸರನ್ನ ಹೇಳ್ತಾರೆ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಒಂದು ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿಸಿ ಬಿಡ್ತೀನಿ. ನಾನು ರಾಜಕೀಯ ಅವಶ್ಯಕತೆ ಇಲ್ಲ, ನಾನು ಆ ರೀತಿ ಬಂದವನಲ್ಲ. ಚಾಲೆಂಜ್, ನಾನು ಸವಾಲನ್ನು ಸ್ವೀಕಾರ ಮಾಡ್ತೀನಿ. ನಾನು ಅದಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಹೇಳಿದ್ದೇನೆ, ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಮ್ಮ ಸದಸ್ಯರು ಏನಿದ್ದೀರಿ ಎಲ್ಲರೂ ಬಂದ್ಬಿಡಿ, ನಿಮ್ಮ ನಾಯಕರು, ನಾನು ಒಬ್ಬನೇ ನಿಮ್ಮನ್ನು ಎದುರಿಸ್ತೀನಿ ಅಂತ ಶಕ್ತಿ ಇದೆ ಅಂತ. ಅದರಿಂದ ಹಲವಾರು ಇನ್ನು ಮುಂದಿನ ನಮ್ಮ ಹೋರಾಟ, ಈ ರಾಜ್ಯ ಉಳಿಬೇಕು. ಈ ರಾಜ್ಯ ಉಳಿಯತಕ್ಕಂಥ ಹಿನ್ನೆಲೆಯಲ್ಲಿ ಈ ರಾಜ್ಯದ ಅಕ್ರಮಗಳೇನಿದೆ, ಇಂಥ ಒಬ್ಬ ಮುಖ್ಯಮಂತ್ರಿ ಜಾತಿ ಹೆಸರಿನಲ್ಲೋ ಮತ್ತಿನ್ಯಾವುದೋ ಹೆಸರಿನಲ್ಲಿ ರಕ್ಷಣೆ ಪಡೆಯತಕ್ಕಂಥದ್ದಕ್ಕೆ ನಾವು ಮೌನಿಗೆ ಒಳಗಾಗಕ್ಕಾಗಲ್ಲ. ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಮ್ಮೆಲ್ಲರ ಬೆಂಬಲ ಕೊಡೋಣ. ಒಳ್ಳೆ ಕೆಲಸ ಮಾಡಿದ್ರೆ, ಜನೋಪಯೋಗಿ ಕೆಲಸ ಮಾಡಿದ್ರೆ, ಇಲ್ಲ ರಾಜ್ಯದಲ್ಲಿ ಅಧಿಕಾರದ ಮದದಿಂದ ಒಂದು ಕಡೆ ಒಳ್ಳೆ ರೀತಿಯ ಭಾಷಣ ಮಾಡೋದು, ಇನ್ನೊಂದು ಕಡೆ ರಾಜ್ಯದಲ್ಲಿ ಅಕ್ರಮಗಳ ಮುಖಾಂತರ ಯಾವ ರೀತಿ ಇವ್ರ ನಡವಳಿಕೆಗಳು ನಡೀತಾ ಇದೆ, ದಾಖಲೇಟ್ ಮಾತಾಡ್ತೀನಿ, ಸುಮ್ಮನೆ ಸಂತೆ ಭಾಷಣ ಮಾಡಲ್ಲ ನಾನು. ಎಲ್ಲ ವಿಷಯಗಳು ನನ್ನ ಹತ್ರ ಏನಿದೆ ಅದನ್ನ ಇವತ್ತು ಪ್ರಮುಖವಾಗಿ ಮೊದಲನೇ ಆದ್ಯತೆ ಈಗ ನೈಸ್ ರಸ್ತೆ ಏನೇನು ನಡೆಸಿದ್ದಾರೆ. ಕಳೆದ 28 ವರ್ಷ 30 ವರ್ಷ ಅವರು ಆ ಯೋಜನೆ ಸಂಪೂರ್ಣ ಮಾಡಿ 30 ವರ್ಷದಲ್ಲಿ ಟೋಲ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಅದು ಕೊಡಬೇಕಾಗಿತ್ತು. ಆದರೆ ಕಾರ್ಯಕ್ರಮವೇ ಪ್ರಾರಂಭ ಆಗಲಿಲ್ಲ, ಯೋಜನೆ ಆಗಲಿಲ್ಲ. ಆದರೆ ಇವತ್ತು 4-5 ಸಾವಿರ ಕೋಟಿ ಟೋಲ್ ಕಲೆಕ್ಷನ್ನು, ಅದರ ಜೊತೆಗೆ ರೈತರಿಂದ ಇವತ್ತು ದುಡ್ಡು ಕೊಡದೆ ಭೂಮಿ ವಶಪಡಿಸ್ಕೊಂಡು ಸರ್ಕಾರದ ಅನುಕೂಲ ಪಡ್ಕೊಂಡು ಸರ್ಕಾರದ ವತಿಯಿಂದ ಆ ಭೂಮಿ ಮಾರಾಟ ಮಾಡಿ ಅದೆಷ್ಟು 1,000 ಕೋಟಿ ಮಾಡ್ಕೊಂಡಿದ್ದಾರೋ, ಅದರ ಜೊತೆಗೆ ಉಳಿದಿರ್ತಕ್ಕಂಥ ಆ ನೈಸ್ ರಸ್ತೆಯ ಅಕ್ಕಪಕ್ಕ ಬರ್ತಕ್ಕಂಥ ಭೂಮಿ ಹೊಡಿಲಿಕ್ಕೆ ಈಗಿನ ಈ ಮುಖ್ಯಮಂತ್ರಿಯ
ಇವರ ಒಳಗಡೆ ಆಂತರಿಕವಾಗಿ ಏನೇನು ನಡೀತಾ ಇದೆ ಅದೆಲ್ಲದರ ಮಾಹಿತಿಗಳನ್ನು ಕೊಡ್ತೇನೆ. ನಮ್ಮ ಯುವಕರು ಇವತ್ತು ಯಾರೋ ಒಂದು ಹೆಣ್ಣು ಮಗಳು